ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶ. ದೇಶದ ಬೆನ್ನೆಲುಬು ರೈತರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ. ಸಕಲೇಶಪುರದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬೇಸರ. ಅರೆಸೇನಾ ಪಡೆ ಸೇವೆ ಮರೆಯುವುದಿಲ್ಲ. ಬೇಡಿಕೆ ಈಡೇರಿಸೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತೆ. ಹಾಸನದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವಿಶ್ವಾಸ. ಮೈಸೂರು ಗಲಭೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡೋದು ಬೇಡ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಭಿಪ್ರಾಯ. ರೈತರನ್ನ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಅವರ ಸಮಸ್ಯೆಗಳಿಗೆ ಸರ್ಕಾರಗಳು ಸ್ಪಂದಿಸದಿರುವುದು ವಿಷಾದ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಸಕಲೇಶಪುರದಲ್ಲಿ ನಡೆದ ಕೃಷಿ ಉತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಲ್ಲಿಯವರೆಗೆ ಅನೇಕ ಸರ್ಕಾರಗಳು ಈ ದೇಶವನ್ನ ಆಳಿವೆ, ಆದರೆ ಸಮಸ್ಯೆಗಳು ಮಾತ್ರ ಪರಿಹಾರವಾಗಿಲ್ಲ. ರೈತರು ಸಂಕಷ್ಟದಲ್ಲಿದ್ದಾರೆ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಘೋಷಿಸಿದೆ. ಇದನ್ನ ಎಲ್ಲ ರಾಜ್ಯಗಳು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ರು. ದೇಶದಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳಿಂದ ಜನ ದೂರ ಸರಿಯುತ್ತಿದ್ದಾರೆ. ಇದು ವಿಷಾದನೀಯ. ರಾಜಕಾರಣಿಗಳು ಇದನ್ನ ಸರಿಪಡಿಸೋಕೆ ಸಾಧ್ಯವಿಲ್ಲ. ಮಠಮಾನ್ಯಗಳು ಈ ಬಗ್ಗೆ ಗಂಭೀರವಾಗಿ ಪರಿಶೀಲಿಸಬೇಕು ಅಂತ ಹೇಳಿದರು. ತಂತ್ರಜ್ಞಾನ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಹಳ್ಳಿಗಳ ಸ್ಥಿತಿ ಬಹಳ ಉತ್ತಮವಾಗಿತ್ತು ಎನ್ನಬಹುದಾಗಿದೆ. ಅಲ್ಲಿಯ ಆಚಾರ ವಿಚಾರಗಳು, ಪರಿಸರ ಪ್ರೇಮ ಸ್ಮರಣೀಯವಾಗಿದೆ. ಆದರೆ ಇತ್ತೀಚಿನ ಜನ ರೋಗ ಪೀಡಿತರಾಗ್ತಿದ್ದಾರೆ ಅಂತ ಸಮಾಜ ಪರಿಸರಕ್ಕೆ ಆದ್ಯತೆ ನೀಡುತ್ತಿಲ್ಲ ಎಂಬುದರ ಬಗ್ಗೆ ಮಾರ್ಮಿಕವಾಗಿ ನುಡಿದ್ರು. ನಮ್ಮ ಹಾಸನದ ಶಾಖಾ ಮಠದ ಪರಮ ಪೂಜ್ಯರು ಯಾವ ರೀತಿಯಲ್ಲಿ ಕ್ಷೇತ್ರದ ವತಿಯಿಂದ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದೇವೆ, ಅದಕ್ಕೆ ತಮ್ಮೆಲ್ಲರ ಸಹಕಾರ ಇವತ್ತು ಕ್ಷೇತ್ರದ ಭಕ್ತಾದಿಗಳು ತಾವೆಲ್ಲರೂ ನಿರಂತರವಾಗಿ ಮುಂದುವರಿಸ್ಕೊಂಡು ಬಂದಿದ್ದೀರಿ. ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲರಲ್ಲಿ ಕ್ಷಮೆ ಕೋರ್ತೇನೆ. ನಾನು ಆರೋಗ್ಯದ ಸಮಸ್ಯೆಗಳ ನಡುವೆ ಪರಮ ಪೂಜ್ಯರು ಒಂದು 10 ನಿಮಿಷ ಬಂದು ಹೋಗುವಂತಕ್ಕಂಥ ಒಂದು ಆದೇಶ ಏನು ಮಾಡಿದ್ರು ಮೊನ್ನೆ ದಿನ, ಅವರ ಆದೇಶವನ್ನು ಪರಿಪಾಲನೆ ಮಾಡತಕ್ಕಂಥದಕ್ಕೆ ನಾನು ಈ ಕಾರ್ಯಕ್ರಮದಲ್ಲಿ ಇವತ್ತೇನು ಭಾಗವಹಿಸಿದ್ದೇನೆ. ಹಾಸನದ ಒಂದು ಕಾರ್ಯಕ್ರಮ ಇದೆ. ಆರೋಗ್ಯದ ಒಂದು ಸಮಸ್ಯೆಗಳೇ ಇದ್ದರೂ ಪರಮ ಪೂಜ್ಯರ ಆದೇಶವನ್ನು ಪಾಲಿಸಬೇಕು ಅಂತ ಹೇಳಿ ಬಂದಿದ್ದೇನೆ. ಮತ್ತು ನಮ್ಮ ರೈತರುಗಳಿಗೆ ಈ ಸಂದರ್ಭದಲ್ಲಿ ನನ್ನ ಒಂದು ಮನವಿ, ಏಕೆಂದರೆ ಇವತ್ತು ಈ ದೇಶ ವಿಶ್ವದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಪ್ರಗತಿಯನ್ನು ಯಶಸ್ಸನ್ನು ಕಾಣತಕ್ಕಂಥದ್ದು ಒಂದು ಭಾಗ ಪ್ರಗತಿಯಲ್ಲಿ. ಅಂತಿಮವಾಗಿ ಯಾವೊಂದು ದೇಶಕ್ಕೆ ಅನ್ನವನ್ನು ನೀಡ್ತಕ್ಕಂಥ ಅನ್ನದಾತ ಅಂತ ಬಾಯಿ ತುಂಬಿ ನಾವು ಕರಿತೀವಿ ರೈತರಿಗೆ, ಆ ಪದಪ್ರಯೋಗ ಮಾಡ್ತೀವಿ. ಆದರೆ ಇವತ್ತು ನಾವು ನಿಜಕ್ಕೂ ಸರ್ಕಾರಗಳು ಹಲವಾರು ರೀತಿಯ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಲವಾರು ಸರ್ಕಾರಗಳು ಕೊಟ್ಟಿದ್ದಾರೆ. ನಾನು ಹಿಂದಿನ ಸರ್ಕಾರಗಳು ಏನು ಮಾಡಲಿಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಹೋಗೋದಿಲ್ಲ. ಹಲವಾರು ಹಂತಗಳಲ್ಲಿ ಹಲವಾರು ಸರ್ಕಾರದ ನೇತೃತ್ವ ವಹಿಸಿದಂಥವರು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಆ ಪ್ರಯತ್ನಗಳು ನಾವಿನ್ನೂ ರೈತರ ಬದುಕನ್ನು ಸರಿಪಡಿಸ್ತಕ್ಕಂಥದ್ರಲ್ಲಿ ಯಶಸ್ವಿ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಮೊನ್ನೆಯ ನಡೆದಂಥ ಬಜೆಟ್ ಏನು ಘೋಷಣೆ ಆಗಿದೆ 2025-26 ಬಜೆಟ್ಟು, ರೈತ ಇಲಾಖೆಗೆ, ಕೃಷಿ ಇಲಾಖೆಗೆ ಸುಮಾರು 1,72,000 ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನು ಈ ವರ್ಷ ಕೊಡಬೇಕು ಅಂತಕ್ಕಂಥದ್ದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ರೈತ ಪರವಾದಂಥ ಯೋಜನೆಗಳನ್ನು ತರಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಹಲವಾರು ರೀತಿಯ ಒಂದು ಈ ಕಾರ್ಯಕ್ರಮದಲ್ಲಿ ತಮ್ಮ ಜೀವವನ್ನ ಲೆಕ್ಕಿಸದೆ ಶ್ರಮವಹಿಸಿ ದೇಶ ಸೇವೆ ಮಾಡುವವರನ್ನ ಮರೆಯಬಾರದು. ನಿಮ್ಮ ಬೇಡಿಕೆ ಈಡೇರಿಸೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತೆ ಅಂತ ಹಾಸನದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದರು. ನಗರದ ಹೊರವಲಯ ಕೆಂಚಟಹಳ್ಳಿಯಲ್ಲಿ ನಿರ್ಮಿಸಿರುವ ನಿವೃತ್ತ ಅರೆಸೇನಾ ಪಡೆ ಯೋಧರ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶದಲ್ಲಿ ಅರೆಸೇನಾ ಯೋಧರು ದೇಶ ಸೇನೆಯ 3 ವಿಭಾಗಗಳ ಯೋಧರು ಮಾಡುವ ಕೆಲಸವನ್ನ ಮಾಡ್ತಾರೆ. ಅರೆಸೇನಾ ಪಡೆಯ ಕಾರ್ಯವನ್ನ ಜೀವ ಲೆಕ್ಕಿಸದೆ ಶ್ರಮವಹಿಸಿ ಮಾಡುವ ಕೆಲಸವನ್ನು ಸರ್ಕಾರ ಮರೆಯಬಾರದು. ನಾನು ಅರೆಸೇನಾ ಪಡೆಯ ಕುಟುಂಬದ ನೋವನ್ನು ಅರಿತುಕೊಂಡಿದ್ದೇನೆ. ಸೈನಿಕರ ಆರೋಗ್ಯ ಶಿಬಿರಕ್ಕೆ ಶೀಘ್ರದಲ್ಲೇ ಕ್ರಮ ತೆಗೆದುಕೊಳ್ಳಲಾಗುತ್ತೆ.
ಉಳಿದ ನಿಮ್ಮ ಬೇಡಿಕೆ ಈಡೇರಿಕೆಗೆ ಸ್ವಲ್ಪ ಸಮಯ ಕೊಡಿ, ದೇವೇಗೌಡರ ಸಹಕಾರದಿಂದ ಕೇಂದ್ರ ಸರ್ಕಾರದ ಗಮನ ಸೆಳೆದು ಸ್ಪಂದಿಸುವಂತೆ ಮಾಡಲಾಗುತ್ತೆ ಅಂತ ಭರವಸೆ ನೀಡಿದರು. ರಾಜ್ಯ ಸರ್ಕಾರ ಈಗಾಗಲೇ 2,10,000 ಕೋಟಿ ಸಾಲ ಈ 18 ತಿಂಗಳಲ್ಲಿ ಮಾಡಿದ್ದಾರೆ. ಈಗ ಒಟ್ಟಾರೆ ಸಾಲ 7 ಲಕ್ಷ ಕೋಟಿ ದಾಟಿಬಿಟ್ಟಿವೆ ರಾಜ್ಯ ಸರ್ಕಾರದ. ಇಲ್ಲಿ ಪಾಪ ನೀವು ಒಳ್ಳೆಯ ಏನೋ ಕುಟುಂಬದಲ್ಲಿ ಒಂದು ಮನೆ ಕಟ್ಕೊಳ್ಳೋದ, ಇಲ್ಲ ಕುಟುಂಬದ ಮಗಳನ್ನ ಬೇರೆ ಅಕ್ಕಪಕ್ಕದ ಮನೆಯವ್ರಿಗೆ ಏನು ವಿಜೃಂಭಣೆಯಲ್ಲಿ ಮದುವೆ ಮಾಡೋದ್ರೆ, ನಮ್ಮ ಮಕ್ಕಳನ್ನು ಅದೇ ರೀತಿ ಮದುವೆ ಮಾಡಿ ಸಾಗಾಕೋಣ ಅಂದ್ರೆ ಒಂದು ಆಸೆ ನಿಮಗೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಮಾಜಿ ಸಚಿವರಾದ ಎಚ್.ಡಿ. ರೇವಣ್ಣನವರ ಆಶೀರ್ವಾದದಿಂದ ಇಂದು ಸೈನಿಕರ ಭವನ ಉದ್ಘಾಟನೆಗೊಂಡಿದೆ. ಜಿಲ್ಲೆಯಲ್ಲಿ ಇಂಜಿನಿಯರಿಂಗ್ 11ಕ್ಕೂ ಹೆಚ್ಚು ಡಿಪ್ಲೊಮೊ ಕಾಲೇಜುಗಳಿವೆ. ಬೇರೆ ಬೇರೆ ದೇಶಗಳಿಗೆ ಹಾಗೂ ಉದ್ಯೋಗ ಅರಸಿ ಬೆಂಗಳೂರಿಗೆ ಹೋಗಬೇಕಾಗಿದೆ. ಮುಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಜಿಲ್ಲೆಯಲ್ಲಿ ಐಟಿ ಪಾರ್ಕ್ ನಿರ್ಮಾಣ ಮಾಡಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಮನವಿ ಪತ್ರವನ್ನ ಕುಮಾರಸ್ವಾಮಿ ಅವರಿಗೆ ನೀಡಿ ಕೋರಿದ್ರು. ಆಗಬೇಕು ಅಂತ ಹೇಳಿದ್ರಿ. ಸಂಪೂರ್ಣವಾಗಿ ನಮ್ಮ ರೇವಣ್ಣ ಸಾಹೇಬರ ಆಶೀರ್ವಾದದಿಂದ ಇವತ್ತು ಕಟ್ಟಡ ಉದ್ಘಾಟನೆ ಮಾಡಿ ಕೇಂದ್ರ ಮಂತ್ರಿಗಳಂತ ಕುಮಾರ್ ಅವರನ್ನ ಕರೆಸುವಂತ ಕಾರ್ಯಕ್ರಮ ಮಾಡ್ತಿರೋದು ನಮಗೆಲ್ಲ ಸಂತೋಷದ ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ನೆಚ್ಚಿನ ಕುಮಾರ್ ಅವ್ರಿಗೆ ನಾನು ಒಂದು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಹಾಸನ ಜಿಲ್ಲೆಯಲ್ಲಿ 6ಕ್ಕಿಂತ ಹೆಚ್ಚು ಏನು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅದೇ ರೀತಿ ಹಾಸನದಲ್ಲಿ 11ಕ್ಕಿಂತ ಹೆಚ್ಚು ಡಿಪ್ಲೊಮಾ ಕಾಲೇಜುಗಳಿದೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಎ. ಮಂಜು, ಎಚ್.ಕೆ. ಕುಮಾರಸ್ವಾಮಿ, ಶಾಸಕ ಸಿ.ಎನ್. ಬಾಲಕೃಷ್ಣ, ಮಾಜಿ ಶಾಸಕ ಕೆ.ಎಸ್. ಲಿಂಗೇಶ್, ನಗರಸಭೆ ಅಧ್ಯಕ್ಷ ಎಂ. ಚಂದ್ರೇಗೌಡ, ಒಕ್ಕಲಿಗರ ಸಂಘದ ನಿರ್ದೇಶಕ ಸುಮುಖ ರಘು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸ್ವಾಮಿಗೌಡ, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು, ಮಂಜೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ದಿನೇಶ್ ಬಿದ್ರಿಕೆರೆ ಜಯರಾಮ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್. ದ್ಯಾವೇಗೌಡ, ಅರೆಸೇನಾ ಪಡೆ ಜಿಲ್ಲಾಧ್ಯಕ್ಷ ಪಿ.ವಿ. ನಾಗೇಶ್, ದೆಹಲಿಯ ಸಿಎಪಿಎಫ್ ಜನರಲ್ ಸೆಕ್ರೆಟರಿ ರಣಬೀರ್ ಸಿಂಗ್, ಎಚ್.ಆರ್. ಸಿಂಗ್, ಎಂಪಿಎಲ್ ರೆಡ್ಡಿ, ರಾಮೇಗೌಡ, ಉಪಾಧ್ಯಕ್ಷ ಎಂಜಿ ರಮೇಶ್, ಅರೆಸೇನಾ ಪಡೆಯ ಸಂಘದ ಗೌರವಾಧ್ಯಕ್ಷ ನವಾಬ್ ಖಾನ್, ಉಪಾಧ್ಯಕ್ಷ ಎಂಜಿ ರಮೇಶ್, ನಾಗಪ್ಪ, ಯು ನಾರಾಯಣಪ್ಪ, ಪ್ರಧಾನ ಕಾರ್ಯದರ್ಶಿ ಎಚ್.ಆರ್. ವಿಜಯಕುಮಾರ್ ಇತರರು ಉಪಸ್ಥಿತರಿದ್ದರು. ಮೈಸೂರು ಗಲಭೆ ಪ್ರಕರಣ ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿದ್ದಾರೆ. ಮೈತ್ರಿ ಪಕ್ಷದ ನಿಲುವಿಗೆ ವ್ಯತಿರಿಕ್ತವಾಗಿ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮೈಸೂರು ಪ್ರಕರಣಕ್ಕೆ ಅನಗತ್ಯ ದೊಡ್ಡ ಮಟ್ಟದಲ್ಲಿ ಪ್ರಚಾರ ನೀಡೋದು ಬೇಡ ಅಂತ ತಿಳಿಸಿದರು. ಸಕಲೇಶಪುರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಹಲವಾರು ಪ್ರಮುಖ ಸಮಸ್ಯೆಗಳಿದ್ದು ಇಂತಹ ಪ್ರಕರಣಗಳನ್ನು ಕೇವಲ ರಾಜಕೀಯ ಲಾಭಕ್ಕೆ ಬಳಸಬಾರದು ಅಂತ ಸಲಹೆಯನ್ನ ನೀಡಿದರು. ಸಮಾಜಗಳ ನಡುವಿನ ಉದ್ವಿಗ್ನತೆ, ಮೈಸೂರಿನಲ್ಲಿ ನಡೆದ ಗಲಭೆಯ ಸಂದರ್ಭದಲ್ಲಿ ಒಂದು ಸಮಾಜದವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ ಕಾರಣದಿಂದ ಮತ್ತೊಂದು ಸಮಾಜದವರು ಸರ್ಕಾರಿ ವಾಹನಗಳಿಗೆ ಕಲ್ಲು ತೂರಾಟ ನಡೆಸಲು ಮುಂದಾದರು. ಈ ಘಟನೆಗೆ ರಾಜಕೀಯ ಬಣ್ಣ ನೀಡಲಾಗಿದೆ. ಆದರೆ ನಮ್ಮ ಗಮನ ರಾಜ್ಯದ ತೀರಾ ಗಂಭೀರ ಸಮಸ್ಯೆಗಳ ಕಡೆಗೆ ಇರಬೇಕು. ರಾಜ್ಯದ ತೆರಿಗೆ ಸಂಗ್ರಹದ ಬಗ್ಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ 1,89,000 ಕೋಟಿ ರೂಪಾಯಿಗಳ ಸಂಗ್ರಹ ನಿರೀಕ್ಷೆ ಇಟ್ಟಿತ್ತು. ಆದರೆ ಇನ್ನೂ 15,000 ಕೋಟಿ ರೂಪಾಯಿ ಕೊರತೆ ಎದುರಿಸುವ ಸಾಧ್ಯತೆ ಇದೆ ಅಂತ ತಿಳಿಸಿದರು. ನನಗೆ ಮೈಸೂರು ಗಲಭೆ ಬಗ್ಗೆ ಹೆಚ್ಚಿನ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡೋದಕ್ಕಿಂತ ಹೆಚ್ಚಾಗಿ, ಏಕೆಂದರೆ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ. ಮೈಸೂರಿನ ಗಲಭೆ ಪ್ರಾರಂಭ ಆಗಿದ್ದು ಮಾಧ್ಯಮದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು, ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ, ಕೆಲವ್ರಿಗೆ ಅವೇಳನಕಾರಿಯಾದಂಥ ಪೋಸ್ಟ್ ಅದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಸಮಾಜದವರು ಏನೋ ಒಂದು ದೊಡ್ಡ ಮಟ್ಟದ ಗುಂಪನ್ನು ಸೇರಿಸಿ ಕಲ್ಲು ತೂರಾಟಗಳು, ಸರ್ಕಾರದ ಅಧಿಕಾರಿಗಳ ವಾಹನಗಳ ಮೇಲೆ ಕಲ್ಲು ತೂರಾಟ, ಒಂದು ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಹೊರಟಿದ್ರು. ಅದರ ಹಿನ್ನೆಲೆಯಲ್ಲಿ ಈಗ ರಾಜಕೀಯ ಪ್ರಾರಂಭ ಆಗಿದೆ. ನಾನು ಒಂದು ಹೇಳ್ತಕ್ಕಂಥದ್ದು ರಾಜಕಾರಣಿಗಳಿಗೆ, ಇವತ್ತು ರಾಜ್ಯ ಯಾವ ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಅದನ್ನು ಸ್ವಲ್ಪ ಗಮನ ಕೂಡ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದು. ನಾನು ಗಮನಿಸಿದೆ, ಈ ವರ್ಷ ರಾಜ್ಯ ಸರ್ಕಾರದ ತೆರಿಗೆ ಸಂಗ್ರಹ 1,89,000 ಕೋಟಿ ಸಂಗ್ರಹದ ನಿರೀಕ್ಷೆ ಇಟ್ಟಿದ್ರು. ಈಗ ಇನ್ನೂ 15,000 ಕೋತ ಆಗಬಹುದು ತೆರಿಗೆ ಸಂಗ್ರಹದಲ್ಲಿ. ಅದಕ್ಕೆ ಆ ಸಂಗ್ರಹವನ್ನು ಯಾವ ರೀತಿ
ಹಣ ತುಂಬಿಸ್ಬೇಕು ಅನ್ನೋದಕ್ಕೆ ಅದು ಎಂಥವೋ ನನಗೆ ಗೊತ್ತಿಲ್ಲ. ಅದು CL7 CL2 ಏನೋ ಒಂದು 500 ಹಿಂದಿಲಿಂದ 92ರಿಂದನೂ ಕೊಟ್ಟಿಲ್ವಂತಲ್ಲ. ಅದನ್ನು ಈಗ ಕೊಡೋದ್ರ ಮುಖಾಂತರ ಸರ್ಕಾರದ ಖಜಾನೆ ತುಂಬಿಸ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವರದಿ ನೋಡಿದೆ. ಎಲ್ಲ ರೀತಿಯ ದರಗಳನ್ನು ಏರಿಕೆ ಮಾಡಿ ಯಾವುದೇ ರೀತಿಯ ಒಂದು ಸಂಗ್ರಹದಲ್ಲಿ ಯಶಸ್ಸು ಕಾಣದೆ ಇವತ್ತು ರಾಜ್ಯದ ನಾನಾ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಕ್ಷುಲ್ಲಕವಾದಂಥ ರಾಜಕೀಯದ ಬೆಳವಣಿಗೆಗೆ ಪ್ರಾಶಸ್ತ್ಯ ಉತ್ತರೋಗ್ತಾ ಇದೆ. ಯಾವ ಪಕ್ಷದಲ್ಲಿ ಯಾರನ್ನ ನಾಯಕರು ಮಾಡ್ಕೊಂಡ್ರೇನೋ ಯಾರನ್ನ ತೆಗೆದ್ರೇನೋ ಅದೆಲ್ಲ ಇವತ್ತು ಬೇಕಾಗಿರೋದು ರಾಜ್ಯಕ್ಕೆ. ಇವತ್ತು ನೀವು ಇಲ್ಲೇ ಹಾಸನ ಜಿಲ್ಲೆಯಲ್ಲೇ ಎಷ್ಟು ಜನ ಈಗ ಆನೆ ತುಳಿತ ಸತ್ತಿದ್ದಾರೆ. ಇದರ ಬಗ್ಗೆ ಏನಾದರೂ ಸರ್ಕಾರ ಗಂಭೀರವಾಗಿ ತಗೊಂಡಿದ್ದಾರಾ? ಅರಣ್ಯ ಇಲಾಖೆ ಮಂತ್ರಿಗಳು ಹೇಳ್ತಾರೆ ಅದೆಂಥದ್ದು ರೈಲ್ವೆ ಬ್ಯಾರಿಕೇಡ್ ಹಾಕ್ತೀವಿ, ಈಗಾಗಲೇ 65% ಕೆಲಸ ಮುಗಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಆ 65% ಬ್ಯಾರಿಕೇಡ್ ಹಾಕಿದ್ದು ನಾನು 18ರಲ್ಲಿ ಕೊಟ್ಟ ದುಡ್ಡಲ್ಲಿ. ಅದಾದ ಮೇಲೆ ಎಲ್ಲಿಂದ ಕೊಟ್ಟರು? ಏನು ಕೆಲಸವೇ ಆಗಲಿಲ್ಲ ಎಲ್ಲ ಇಡೀ ರಾಜ್ಯದಲ್ಲೇ. ಇವತ್ತು ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು. ಈಗ ಬೆಂಗಳೂರಿನ ಮೆಟ್ರೋ ದರ ಜನಸಾಮಾನ್ಯರ ಮೇಲೆ ಹೊರೆ ಇದು. ಈ ರೀತಿ ಪ್ರತಿದಿನ ಯಾವುದೋ 5 ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಹಣ ತುಂಬಿಸ್ಕೊಳ್ಳಲಿಕ್ಕೆ ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ, ಸತ್ತೋಗಿದೆ. ರಾಜ್ಯದಲ್ಲಿ ಸರ್ಕಾರ ಇದೆ ಅಂತಕ್ಕಂಥದ್ದೇ ಜನ ಮರಿತಾ ಇದ್ದಾರೆ. ಈಗ ಆ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇದನ್ನು ನಾವು ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ನಿಮ್ಮ KPSC ಇದೇ ಸರ್ಕಾರ, ಸಿದ್ದರಾಮಯ್ಯರ ಸರ್ಕಾರವೇ 2014ರಲ್ಲಿ ಯಾವುದೋ ಒಂದು KPSCಯ ನೇಮಕಾತಿ ವಿಷಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. KPSCಯಲ್ಲಿ ದೊಡ್ಡ ಕರ್ಮಕಾಂಡ ಅಂತ ಹೇಳಿ ಯಾವುದೊಂದು ಮೈತ್ರಿ ಅಂತ ಹೆಣ್ಣುಮಗಳ ವಿಷಯದಲ್ಲಿ. ಅದು ಒಂದು ಹೆಣ್ಣು ಮಗಳಿಗೋಸ್ಕರವಾಗಿ 370 ಯುವಕರ ಜೊತೆ ಚೆಲ್ಲಾಟ ಆಡಿದ್ರು, ಹೆಣ್ಣುಮಕ್ಕಳು ಯುವಕರ ಜೊತೆಯಲ್ಲಿ ಈ ಸರ್ಕಾರ. ಇವತ್ತು 2025ಕ್ಕೆ ಬಂದಿದ್ದೇವೆ. KPSC ಪರಿಸ್ಥಿತಿ ಏನಾಗಿದೆ? ಒಂದೇ ಒಂದು ಉದ್ಯೋಗ KPSCಯಲ್ಲಿ ಇವತ್ತು ಸೃಷ್ಟಿ ಆಗಲಿಲ್ಲ. 14 ಜನನೋ 15 ಜನನೋ 16 ಜನನೋ KPSCನಲ್ಲಿ ಮೆಂಬರ್ಸ್ ಮಾಡ್ಕೊಂಡು ಏನು ಸುಧಾರಣೆ ತಂದ್ರಿ? ಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಉದ್ಯೋಗ ಇಲ್ಲ. KPSC ಇವತ್ತು ನಾವೇನೋ ದೊಡ್ಡ ಸುಧಾರಣೆ ತರ್ತೀವಿ, ಓಟ ವರದಿ ಅನುಷ್ಠಾನಕ್ಕೆ ತರ್ತೀವಿ ಅಂತೆಲ್ಲ ಹೇಳಿದ್ರಲ್ಲ. KPSC ಒಂದು ಎಕ್ಸಾಮ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯುವಕರ ಜೊತೆಲಿ ಚೆಲ್ಲಾಟ ಆಡ್ತಾ ಇದ್ದೇವೆ. ಯಾರಿಗೂ ಇದ್ರ ಬಗ್ಗೆ ಚಿಂತನೆ ಇಲ್ಲ ಇವತ್ತು ಈ ಸರ್ಕಾರದಲ್ಲಿ. ಅದರಿಂದ ಮೊದಲು ಇದೆಲ್ಲದರ ಬಗ್ಗೆ ಗಮನ ಕೊಡಿ, ಆಮೇಲೆ ಮುಂದೆ ಬೇರೆ ವಿಷಯ ಚರ್ಚೆ ಮಾಡಿ. ಬೇಲೂರು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಶಾಶ್ವತ ಪರಿಹಾರದ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ಅಗತ್ಯ ಕ್ರಮಗಳನ್ನು ಕೈಗೊಳ್ಳದೆ ಇರುವುದರಿಂದಲೇ ಇಂತಹ ದುರ್ಘಟನೆಗಳು ಮರುಕಳಿಸುತ್ತಿವೆ ಅಂತ ಅಧಿಕಾರಿಗಳಿಗೆ ಈಗಾಗಲೇ ಗ್ರಾಮಸ್ಥರು, ಬೆಳೆಗಾರರು, ವಿವಿಧ ಸಂಘಟನಾಕಾರರು ಹಲವಾರು ಬಾರಿ ತೀವ್ರ ರೂಪದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಎಚ್ಚರಿಸಿದ್ದಾದರೂ ಇಂತಹ ಸನ್ನಿವೇಶಗಳು ಮರೆಮಾಚುವ ಮುನ್ನವೇ ತಡರಾತ್ರಿ ಕಾಡಾನೆಗಳ ಹಿಂಡು ಲಿಂಗಾಪುರ ಗ್ರಾಮದ ಸುತ್ತಮುತ್ತಲಿನ ಕಾಫಿ ತೋಟ ಮತ್ತು ಮನೆಯಂಗಳದಲ್ಲಿ ಬೆಳೆದಿರುವ ಬೆಳೆಗಳನ್ನ ತಿನ್ನುತ್ತಿರುವುದಲ್ಲದೆ ಹಾಡಹಗಲೇ ರಸ್ತೆಯಲ್ಲಿ ತಿರುಗಾಡುತ್ತಿರುವುದರಿಂದ ಸ್ಥಳೀಯರಲ್ಲಿ ಇನ್ನಷ್ಟು ಹೆಚ್ಚಿನ ಆತಂಕ ಸೃಷ್ಟಿಯಾಗಿದೆ. ಕಳೆದ ರಾತ್ರಿಯಿಂದ ಮುಂಜಾನೆವರೆಗೆ ಗ್ರಾಮದ ಚಂದ್ರವತಿ, ಲಿಯಾ ಪಿಂಟೋ, ಜಾನಕಿ, ಸಂತೋಷ್ ಶೆಟ್ಟಿ ಸೇರಿದಂತೆ ಇನ್ನೂ ಹಲವರ ಜಮೀನಿನಲ್ಲಿ ಬಹು ವರ್ಷಗಳ ಕಾಲ ಶ್ರಮಪಟ್ಟು ಬೆಳೆದಿರುವ ತೆಂಗು, ಅಡಿಕೆ, ಬಾಳೆ, ಪಪ್ಪಾಯ ಸಾಲದಂತೆ ಕಾಫಿ ಹಣ್ಣುಗಳನ್ನು ಸಹ ತಿಂದು ಹಾನಿ ಮಾಡಿದ ಘಟನೆ ನಡೆದಿದ್ದು, ಇದೇ ರೀತಿ ಮುಂದುವರಿಯುತ್ತಿದ್ದರೆ ಕೃಷಿಯನ್ನೇ ನಂಬಿದವರ ಪಾಡೇನು ಎನ್ನುವಂತಹ ಪರಿಸ್ಥಿತಿ ಎದುರಾಗಿದೆ. ಈಗೊಂದು 2-3 ದಿವಸದಿಂದ ಆನೆ ಬಂದು ನಮ್ಮ ಜಮೀನಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 80 ಅಡಿಕೆ ಮರ, 8-9 ವರ್ಷದ ಒಂಬಾಳೆ ಬಿಟ್ಟು ಇನ್ನೇನು ಅಡಿಕೆ ಆಗುವಂಥ ಮರಗಳೆಲ್ಲ ಬೀಳ್ಸಿ ಹೋಗಿವೆ. ಹಾಗೆ ಇಲ್ಲಿ ಸುತ್ತಮುತ್ತ ಎಲ್ಲ ಜಾನಕಿ ಅವ್ರದ್ದು, ಲಿಯಾ ಅವ್ರದ್ದು, ಸುತ್ತಮುತ್ತ ಎಲ್ಲ ರೈತರ ಮನೆಗೂ ಹೋಗಿ ಎಲ್ಲ ಹಾಳು ಮಾಡಿ ಹೋಗಿದೆ. ಈಗೊಂದು 5-6 ವರ್ಷದಿಂದ ನಾನೊಂದು 900 ಅಡಿಕೆ ಹಾಕಿದ್ದೆ. ಈಗ ಉಳಿದಿರೋದು ನನ್ನ ಲೆಕ್ಕಕ್ಕೆ ಒಂದು 100-150 ಅಡಿಕೆ ಇದೆಯೋ ಗೊತ್ತಿಲ್ಲ. ಇಲ್ಲಿ ಎಲ್ಲ ಬಂದು ಎಲ್ಲ ಹಾಳು ಮಾಡಿ ಹೋಗಿವೆ. ನೋಡಿ ಸರ್,
ಕಾಲಕ್ರಮೇಣ ಇದು ಇನ್ನೊಂದು ಉಳಿದದ್ದು 100-150 ಅಡಿಕೆನೂ ಎಷ್ಟು ದಿವಸದಲ್ಲಿ ಹಾಳು ಮಾಡ್ತೋ ಗೊತ್ತಿಲ್ಲ. ಫೆಬ್ರವರಿ 14 ಪ್ರೇಮಿಗಳ ದಿನವಲ್ಲ, ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರನ್ನ ಸ್ಮರಿಸುವ ದಿನವನ್ನಾಗಿ ಆಚರಿಸೋಣ ಅಂತ ಬೇಲೂರಿನಲ್ಲಿ ದೇಶಭಕ್ತ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಅಭಿಮತ ವ್ಯಕ್ತಪಡಿಸಿದರು. ಪಟ್ಟಣದ ದೇವಸ್ಥಾನ ರಸ್ತೆಯ ಮಲ್ಲಿಕಾರ್ಜುನ ಮೆಡಿಕಲ್ ಮುಂಭಾಗ ಬೇಲೂರು ದೇಶಭಕ್ತರ ಬಳಗ ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೇಲೂರು ಇವರ ಸಂಯುಕ್ತಾಶ್ರಯದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧನಿಗೆ ಶ್ರದ್ಧಾಂಜಲಿ ಸಮರ್ಪಿಸಿ ಭಾರತ ಮಾತೆ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡಿ ಕರಾಳ ದಿನಾಚರಣೆಯನ್ನ ನಡೆಸಿ ಮಾತನಾಡಿದ ಅವರು, ದೇಶಭಕ್ತರ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಕುಮಾರ್ ಹರಿಯದ ಹುಡುಗ ಹುಡುಗಿಯರು ಈ ದಿನವನ್ನ ಪ್ರೇಮಿಗಳ ದಿನವೆಂದು ಆಚರಿಸುತ್ತಾರೆ. ಆದರೆ ದೇಶ ಪ್ರೇಮಿಗಳಾದ ನಾವು ದೇಶಭಕ್ತರ ಬಳಗದ ಮೂಲಕ ಈ ದಿನವನ್ನ ಕರಾಳ ದಿನವಾಗಿ ಆಚರಿಸುತ್ತಿದ್ದು, ಮೋಸ ಕೃತ್ಯದಿಂದ ಪೈಶಾಚಿಕವಾಗಿ ನಮ್ಮ ಸೈನಿಕರನ್ನ ಬರ್ಬರ ಹತ್ಯೆಗೈದವರನ್ನ ನಾವು ಕಂಡ ತುಂಡವಾಗಿ ಖಂಡಿಸ್ತೇವೆ ಅಂತ ನುಡಿದ್ರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೇಲೂರು ನಮ್ಮ ಸಂಯುಕ್ತ ಆಶ್ರಯದಲ್ಲಿ ನಾವು ಈಗ 6ನೇ ವರ್ಷದ ಪುಲ್ವಾಮಾ ದಾಳಿ ಅಂದರೆ ನಮ್ಮ ಭಾರತೀಯ ಸೈನಿಕರ ಮೇಲೆ ಅತ್ಯಂತ ಹೇಯವಾದ ಒಂದು ಪೈಶಾಚಿಕ ದಾಳಿ ಯಾವುದೋ ಒಂದು ಭಯೋತ್ಪಾದಕ ಸಂಘಟನೆಯಿಂದ ಆಯಿತು. ಅದರಲ್ಲಿ ನಮ್ಮ 40 ವೀರ ಯೋಧರು ತಮ್ಮ ಪ್ರಾಣವನ್ನು ತೆತ್ತು. ಅದು ಎಲ್ಲಿವರೆಗೆ ಅಂದರೆ ಕೆಲವು ಕೆಜಿಗಟ್ಟಲೆ RDXನ್ನು ತಾನೊಂದು ಟಾಟಾ ಸಮೂಹದಲ್ಲಿ ತುಂಬಿಕೊಂಡು ನಮ್ಮ ಸೈನಿಕರ ವಾಹನಕ್ಕೆ ಅವರು ಅದನ್ನು ಆಕ್ಸಿಡೆಂಟ್ ಮಾಡಿ ನಮ್ಮ ಸೈನಿಕರ ವಾಹನವನ್ನೇ ಉಡೀಸ್ ಮಾಡ್ತಾರೆ. ಸ್ಪಾಟಲ್ಲೇ ನಮ್ಮ 40 ಸೈನಿಕರು ವೀರ ಮರಣ ಹೊಂದ್ತಾರೆ. ಆದರೆ ದುರದೃಷ್ಟವಶಾತ್ ಅವರ ಕಳೇಬರವನ್ನು ಕೂಡ ಕಳ್ಸೋಕ್ಕೆ ಆಗಲ್ಲ. ಒಂದು ಸಣ್ಣ ಅವರ ಬಾಡಿಯ ಪಾರ್ಟ್ ಕೂಡ ಅಲ್ಲಿ ಇರಲ್ಲ, ಬರೀ ಭಸ್ಮ ಮಾತ್ರ. ಅವರ ಚಿತಾಭಸ್ಮವನ್ನು ಅವರವರ ಮನೆಗೆ ಕಳಿಸ್ಬಿಡ್ತಾರೆ. ಅಂಥ ದಾರುಣವಾದ ಒಂದು ಪ್ರಸಂಗವನ್ನು ನಮ್ಮ ದೇಶ 2019 ಇದೇ ಫೆಬ್ರವರಿ 14ರಂದು ಕಾಣಬೇಕಾಯಿತು. ಅದನ್ನು ನಾವು ಅತ್ಯಂತ ಶೋಚನೀಯ ಅಂತ ಹೇಳ್ತೀವಿ. ಮತ್ತು ಇಲ್ಲಿಯ ಕೆಲವರು ದೇಶದ ಒಳಗಡೆನೇ ನಾವು ಹಲವಾರು ಶತ್ರುಗಳನ್ನು ಕಾಣ್ತಾ ಇದ್ದೇವೆ. ಎಲ್ಲ ದೇಶಗಳಿಗೆ ಅವರ ದೇಶದಿಂದ ಹೊರಗಡೆ ಶತ್ರುಗಳು. ನಮಗೆ ಹಾಗಲ್ಲ, ಎರಡು ಕಡೆನೂ, ಒಳಗಡೆನೂ ನಾವು ಹೋರಾಡಬೇಕು, ಹೊರಗಡೆನೂ ಹೋರಾಡಬೇಕು. ಹಾಗಾಗಿ ಅವರಿಗೆ ಅವತ್ತು ಅವರ ಕೈ ಮೇಲಾಯಿತು. ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನಮ್ಮ ಸರ್ಕಾರ ಅವತ್ತು ಕೊಟ್ಟಿದ್ದು. ಬಾಲಾಕೋಟ್ನಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡೋದರ ಮೂಲಕ ನಮ್ಮ ಸೈನಿಕರ ಏನು ಬಲಿದಾನ ಇದೆ ಅದಕ್ಕೆ ಸರಿಯಾದ ಒಂದು ಪ್ರತ್ಯುತ್ತರವನ್ನು ಕೊಟ್ಟಿದೆ. ಹಾಗೆ ನಾವು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ, ನಮ್ಮ ಭಾರತ ಮಾತೆ ಏನು ಬಂಜೆಯಲ್ಲ. ನಾವು ರಾಷ್ಟ್ರದಲ್ಲಿ 4ನೇ ಬಲಿಷ್ಠ ಸೇನೆಯನ್ನು ಹೊಂದಿದಂಥ ಒಂದು ರಾಷ್ಟ್ರ. ಹಾಗೆ ಸಮರ್ಪಣಾ ಮನೋಭಾವದಲ್ಲಿ ದೇಶಭಕ್ತರ ಬಳಗದ ಕಾರ್ಯದರ್ಶಿ ಮಹೇಶ್ ಮಾತನಾಡಿ, ಅಸಂಖ್ಯ ಸಂಖ್ಯೆಯಲ್ಲಿ ನಮ್ಮ ವೀರ ಯೋಧರ ಪಡೆ ನಮ್ಮಲ್ಲಿದ್ದು ನಾವು ಚಿಂತಿಸುವ ಅಗತ್ಯವಿಲ್ಲ. ಆದರೆ ನಮ್ಮ ದೇಶದ ಒಳಗೂ ಹೊರಗೂ ಶತ್ರುಗಳಿದ್ದಾರೆ. ಹೊರಗಿನ ಶತ್ರುಗಳಿಗಿಂತಲೂ ಒಳಗಿನ ಶತ್ರುಗಳು ಅತ್ಯಂತ ಅಪಾಯಕಾರಿ. ಅವರನ್ನ ನಿರ್ದಾಕ್ಷಿಣ್ಯವಾಗಿ ದಂಡಿಸಬೇಕು ಮತ್ತು ಗಮನಿಸಬೇಕು ಅಂತ ನುಡಿದ್ರು. ಆಚರಿಸ್ತಾ ಇದ್ದೀವಿ. ನಾವು 2 ವಿಷಯ ಮುಖ್ಯವಾಗಿ ಜ್ಞಾಪಿಸ್ಕೊಳ್ಳಬೇಕು. ಒಂದೇನಪ್ಪ ಅಂದರೆ, ಈ ದಾಳಿ ನಮ್ಮ ಮಂಡ್ಯದವರೊಬ್ಬರು ಗುರು ಅಂತ, ಮಂಡ್ಯದ ಯೋಧರು ಅವರೊಬ್ಬರು ಹುತಾತ್ಮರಾಗ್ತಾರೆ. ಆಮೇಲೆ ಅಭಿನಂದನ್ ಶೌರ್ಯ ಅನ್ನೋರು ಪಾಕಿಸ್ತಾನ ಮೇಲೆ ನಾವು ಬಾಲಾಕೋಟ್ ದಾಳಿ ಮಾಡಾಯಿತು, 300 ಜನ ಹತರಾಗ್ತಾರೆ. 300 ಜನ ಹತರಾಗಿದೆ ಫೆಬ್ರವರಿ 26ನೇ ತಾರೀಕು. 27ನೇ ತಾರೀಕು ಅವ್ರು ಮತ್ತೆ ನಮ್ಮ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಒಬ್ಬರೇ ಏಕಾಂಗಿಯಾಗಿ ಅಭಿನಂದನ್ ಶೌರ್ಯ ಅನ್ನೋರು ಹೋರಾಟ ಮಾಡಿ ಆ ಪಾಕಿಸ್ತಾನ ಸೈನ್ಯನ ಹಿಮ್ಮೆಟ್ಟಿಸಿ ವಾಪಸ್ ಕಳಿಸ್ತಾರೆ ಅವ್ರ ವಿಮಾನನೆಲ್ಲ. ಆಗ ದುರಾದೃಷ್ಟವಶಾತ್ ಅವ್ರು ಪಾಕಿಸ್ತಾನದಲ್ಲಿ ಭೂಪತನ ಆಗ್ಬಿಡುತ್ತೆ. ನಮ್ಮ ವಿಮಾನ ಭೂಪತನ ಆದಾಗ ಪಾಕಿಸ್ತಾನದಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಯಾರನ್ನ ಅಭಿನಂದನ್ ಶೌರ್ಯ ಅವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಅರೆಸ್ಟ್ ಮಾಡಿದ್ಮೇಲೆ ನಮ್ಮ ಮೋದಿಯವ್ರ ಶಕ್ತಿ ಹೇಗಿತ್ತು ಅಂದರೆ, 2 ದಿನದಲ್ಲಿ ಫೆಬ್ರವರಿ 27ಕ್ಕೆ ಅರೆಸ್ಟ್ ಆಗೋದ್ರೆ ಮಾರ್ಚ್ 1ನೇ ತಾರೀಕು ಬಿಡುಗಡೆ ಆಗುತ್ತೆ. ಅವ್ರು ನಮ್ಮ ಭಾರತಕ್ಕೆ ಒಪ್ಪುತ್ತಾರೆ. ಅವರೇನೋ ಒಳ್ಳೆ ಬುದ್ಧಿಯಿಂದ ಅಲ್ಲ, ಹೆದರ್ಕೊಂಡು ನಾಳೆ ಎಲ್ಲಿ ಪಾಕಿಸ್ತಾನದ ಮೇಲೆ ನಮ್ಮವರು ದಾಳಿ ಮಾಡ್ತಾರೋ ಅಥವಾ ಇಡೀ ವಿಶ್ವದಲ್ಲಿ ನಮ್ಮದು ಒಂದು ಇಡೀ ವಿಶ್ವ ನಮ್ಮ ಪರವಾಗಿರುತ್ತೆ ಅವತ್ತು. ಅದಕ್ಕೋಸ್ಕರ ಅವ್ರು ಮಾರ್ಚ್ 1ನೇ ತಾರೀಕಿಗೆ ಮತ್ತೆ ವಾಪಸ್ ವಹಿಸ್ತಾರೆ. ಆಮೇಲೆ ವಾಪಸ್ ಕರ್ಕೊಂಬರ್ತಾರೆ ಅಭಿನಂದನ್ ಅವ್ರನ್ನ. ಆಮೇಲೆ ಅವರಿಗೆ ಪರಮವೀರ ಚಕ್ರ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡುತ್ತೆ ನಮ್ಮ ದೇಶ. ಈ ಥರ ಹಲವಾರು ಜನ ಇದ್ದಾರೆ. 40 ಜನ ಯೋಧರು ಒಂದು ನಿಮಿಷದಲ್ಲೆಲ್ಲ ಹತರಾಗಿ ಹೋಗ್ಬಿಡ್ತಾರೆ. ಅದು ಘಟನೆ ನಾವು ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಿದ್ದೇಗೌಡ, ಮಲ್ಲಿಕಾರ್ಜುನ ಮೆಡಿಕಲ್ ಸುಬ್ರಹ್ಮಣ್ಯ, ಪವನ್ ಗ್ಲಾಸ್ ಪ್ರಕಾಶ್, ಯುವ ಸಾಹಿತಿ ನಿರಂಜನ್, ಎಬಿವಿಪಿ ಕಾರ್ಯಕರ್ತೆ ಸುಷ್ಮಿತಾ, ಕುಮಾರಿ ವಿದ್ಯಾ, ಶ್ರೀಮತಿ ರಾಜೇಶ್ವರಿ, ಪ್ರಾಧ್ಯಾಪಕ ಧನಂಜಯ, ಯುವಕವಿ ನಿರಂಜನ್, ಸುಲೇಮಾನ್, ಮೆಡಿಕಲ್ ಸ್ಟೋರ್ ಚೈತ್ರ, ಆಶಾ ಮುಂತಾದವರು ಉಪಸ್ಥಿತರಿದ್ದರು.
ಆನ್ಲೈನ್ನಲ್ಲಿ ನಡೆದ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಲೋಪ ನಡೆದಿದ್ದು ಇದಕ್ಕೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಡೆದಿರುವ ಫಲಿತಾಂಶ ತಡೆ ಹಿಡಿಯುವುದಾಗಿ ಹಾಸನದಲ್ಲಿ ಪಕ್ಷದ ಮುಖಂಡರಾದ ರೈತ ಮುಖಂಡ ಹಾಗೂ ಕಾಂಗ್ರೆಸ್ ಮುಖಂಡ ಪ್ರವೀಣ್ ಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ನಾವು 5 ಜನ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿರ್ತೇವೆ. ನಮ್ಮಗಳಿಗೆ ಬಂದಂತಹ ಒಟ್ಟು ಓಟುಗಳು 14,000ಕ್ಕೂ ಹೆಚ್ಚಾಗಿರುತ್ತೆ. ಆದರೆ ನಾವುಗಳು ಒಟ್ಟು 32 ಜನ ಜಿಲ್ಲಾಧ್ಯಕ್ಷ ಅಭ್ಯರ್ಥಿ ಆದಂಥ ರಂಗಸ್ವಾಮಿ ಅವರಿಗೆ ಮತ ಹಾಕಿದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ರಂಗಸ್ವಾಮಿ ಅವರು ಬಂದ ಮತ ಎಣಿಕೆ ನಮಗೆ ಸಂಶಯ ಮೂಡುತ್ತಿದೆ. ಇದರಲ್ಲಿ ಎಲ್ಲೋ ಒಂದು ಕಡೆ ಯುವ ಕಾಂಗ್ರೆಸ್ ಚುನಾವಣೆ ಫಲಿತಾಂಶ ಒಬ್ಬರ ಪರವಾಗಿ ಮಾಡಬೇಕು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಿದೆ. ಇದೇ ಥರ ಚಿಕ್ಕಮಗಳೂರಲ್ಲೂ ಸಹ ಒಬ್ಬರ ಪರವಾಗಿ ಮಾಡೋದಕ್ಕೆ ಹೋಗಿ ಅಲ್ಲಿನ ಫಲಿತಾಂಶನ ತಡೆ ಹಿಡಿದಿದ್ದಾರೆ. ಹಾಗೂ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಯುವ ಕಾಂಗ್ರೆಸ್ ಚುನಾವಣೆಯ ಫಲಿತಾಂಶದಲ್ಲಿ ಅವ್ಯವಹಾರ ಆಗಿದೆ ಅಂತ ಯುವ ಕಾಂಗ್ರೆಸ್ ಮುಖಂಡರು ಆಯಾ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಪಕ್ಷಪಾತವಾಗಿ ಫಲಿತಾಂಶವನ್ನು ಪ್ರಕಟಿಸಿ ಅಂತ ಮನವಿ ಮಾಡಿದ್ದಾರೆ ಅಂತ ತಿಳಿಸಿದರು. ಫಲಿತಾಂಶದಲ್ಲಿ ಬಂದಿರೋಂಥ ಮತಗಳೇ ಬೇರೆ, ಭಾರಿ ಅಕ್ರಮ ಮಾಡಿದ್ದಾರೆ, ಪಾರದರ್ಶಕವಾಗಿ ಫಲಿತಾಂಶನ ನೀಡಿಲ್ಲ ನಮಗೆ. ಸೊ ಹಾಗಾಗಿ ನಾವು ಇದನ್ನ ಕೋರ್ಟ್ಗೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ವಿ. ಸೊ ನಮ್ಮ ಈ IYC ಆ್ಯಪ್ ಅಂತ ಬರುತ್ತೆ, ಈ IYC ಆ್ಯಪಲ್ಲಿ ನಾವು ವೋಟಿಂಗ್ನ ಮಾಡಿಸ್ತಾ ಇರ್ತೀವಿ. ನಮ್ದು ಇದು ಪಕ್ಷದ ಆಂತರಿಕ ಯುವ ಕಾಂಗ್ರೆಸ್ ಆಂತರಿಕ ಚುನಾವಣೆ ನಡೀತಾ ಇರುತ್ತೆ. IYC ಆ್ಯಪ್ ವಿತ್ IYC ಇರ್ತಾ ಇರುತ್ತೆ. ಆ ಆ್ಯಪ್ ಮುಖಾಂತರ ನಾವು ವೋಟ್ಗಳನ್ನ ಪಡ್ಕೊಳ್ತೀವಿ. ಸೊ ವೋಟ್ಗಳನ್ನ ಪಡ್ಕೊಂಡ್ಮೇಲೆ ಇಷ್ಟು ದಿನ ಡಿಲೇ ಮಾಡಿದ್ದಾರೆ. ಅಂದರೆ ಸುಮಾರು ಆಗಸ್ಟ್ ತಿಂಗಳಲ್ಲಿ ನಡೆದಿದ್ದನ್ನ ಫೆಬ್ರವರಿ ತಿಂಗಳಲ್ಲಿ ನಮಗೆ ಫಲಿತಾಂಶನ ಹೊರ ಹಾಕಿದ್ದಾರೆ. ಸೊ ಇದ್ರ ಬಗ್ಗೆ ನಮಗೆ ತುಂಬಾ ಸಂಶಯ ಇದೆ ಸರ್. ಇದು ಆಗಸ್ಟ್ ಅಲ್ಲಿ ಎಲೆಕ್ಷನ್ ಶುರು ಆಗಿದೆ ಸರ್, ಪ್ರೋಸೆಸ್ ಆಗಸ್ಟ್ ತಿಂಗಳಲ್ಲಿ ನಡೆದಿದ್ದು ಪ್ರೋಸೆಸ್. ಸೊ ಅಲ್ಲಿಂದ ಈ ಫೆಬ್ರವರಿವರೆಗೂ ಇದು ಮಾಡಿರಲಿಲ್ಲ, ರಿಸಲ್ಟ್ನ ಅನೌನ್ಸ್ ಮಾಡಿರಲಿಲ್ಲ. ಯಾಕಂದ್ರೆ ಈಗೆಲ್ಲ ಆನ್ಲೈನಲ್ಲಿ ನಡೆಯೋ ವೋಟಿಂಗು ಒಂದಿನ 2 ದಿನದಲ್ಲೇ ಚುನಾವಣೆ ಫಲಿತಾಂಶನ ಹೊರ ಹಾಕ್ಬೋದಂಥದ್ದು, ಪಾರದರ್ಶಕವಾಗಿ ನಡೆದು. ಸೊ ಇದು ಒಬ್ರು ಪರವಾಗಿ ಫಲಿತಾಂಶ ಅಂತ ಬಂದಿತ್ತು. ಸೊ ನಮ್ಗೆಲ್ಲ ಇದೇ ಅನುಮಾನ ಇರೋದು. ಯಾಕಂದ್ರೆ ಇಲ್ಲಿನ ಲೋಕಲ್ ಜಿಲ್ಲಾ ಅವರೇ ಹೇಳಿದ್ದಾರೆ, ಈಗ ಗೆದ್ದಿರೋಂಥ ಅಭ್ಯರ್ಥಿ ಇಲ್ಲಿನ ಲೋಕಲ್ ಪ್ರಭಾವಿ ಮುಖಂಡರು ಮತ್ತು ರಾಜ್ಯ ಮುಖಂಡರು ನಮ್ಮ ಪರವಾಗಿರೋದ್ರಿಂದಾಗಿ ನಾವು ಚುನಾವಣೆಯಲ್ಲಿ ಗೆದ್ದಿದ್ವಿ, ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆದ್ದಿದ್ವಿ ಅಂತ ಅವರಾಗೆ ಹೇಳಿದ್ದಾರೆ. ಸೊ ಏನು ಅವರಿಗೆ ಅಂದ್ರೆ ಯಾರು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, ಇದು ಅವ್ರು ಒಬ್ರು ಪರವಾಗಿ ಸಪೋರ್ಟ್ ಮಾಡಿದ್ದಾರೆ ನಮಗೂ ಗೊತ್ತಾಗ್ಬೇಕು. ಯಾಕಂದ್ರೆ ಇದರಲ್ಲಿ ಬೈಲಾದಲ್ಲೇ ಇದೆ, ನಮ್ಮ ಯುವ ಕಾಂಗ್ರೆಸ್ ಚುನಾವಣಾ ಬೈಲಾದಲ್ಲಿ ಯಾವುದೇ ಪ್ರಭಾವಿ ಮುಖಂಡರದು ಅಥವಾ ರಾಜ್ಯ ನಾಯಕರು ಅಥವಾ ಜಿಲ್ಲಾ ನಾಯಕರದು ಇದರಲ್ಲಿ ಸಪೋರ್ಟಿವ್ ಆಗಿರಲ್ಲ ಅಂತ. ಹೌದಲ್ವಾ? ನಾವು ಪಾರದರ್ಶಕವಾಗಿ ಮತಗಳನ್ನ ಪಡ್ಕೊಂಡಿದ್ವಿ. ಯಾಕಂದ್ರೆ ನಮ್ಮ ಹತ್ರ ಡೇಟಾ ಇದೆ. ನಾವ್ ಇಲ್ಲಿ ಕೂತಿರೋಂಥ 5 ಜನರಿಂದ ಸೇರಿ 14,000 ಮತಗಳನ್ನ ನಾವು ನಮ್ಮ ಪಡ್ಕೊಂಡಿದ್ವಿ. ಸೊ ಅಲ್ಲಿ ಆನ್ಲೈನ್ ಏನಾಗುತ್ತೆ ಅಂದ್ರೆ ಸ್ಕೂಟ್ನಿ ಇದೆಲ್ಲ ಬಿಡ್ತಾರೆ, ವೋಟ್ ರಿಜೆಕ್ಟ್ ಆಗಿರೋದಿಷ್ಟು, ವ್ಯಾಲಿಡ್ ಆಗಿರೋದಿಷ್ಟು, ಆನ್ ಹೋಲ್ಡ್ ಆಗಿರೋದಿಷ್ಟು ಅಂತ ಬಿಡ್ತಾರೆ. ಸೊ ನಮಗೆ ವ್ಯಾಲಿಡ್ ಆಗಿರೋದೇ ಆಲ್ಮೋಸ್ಟ್ ಒಬ್ಬೊಬ್ಬರಿಗೂ ಒಂದೊಂದು 4,000 3,000 ಆ ಥರ ವ್ಯಾಲಿಡ್ ಆಗಿದೆ. ಎಲ್ಲೋಯ್ತು ಆ ವೋಟ್ಗಳಂಗಾದ್ರೆ? ಸೊ ಇದು ನಮ್ಗೆ ಸಮಸ್ಯೆ ಇದೆ. ಹಿಂಗೆ ಪಕ್ಕ ಜಿಲ್ಲೆ ನಮ್ಮ ಚಿಕ್ಕಮಗಳೂರಲ್ಲೂ ಕೂಡ ಒಬ್ರು ಪರವಾಗಿ ಚುನಾವಣಾ ಫಲಿತಾಂಶನ ಹೊರ ಹಾಕಕ್ ಹೋಗಿ ಅಲ್ಲೂ ಕೂಡ ತಡೆ ಹಿಡಿದಿದ್ದಾರೆ. ಪಾರದರ್ಶಕವಾಗಿ ನಮ್ಮ ಬೇಡಿಕೆ. ಈ ಪತ್ರಿಕಾಗೋಷ್ಠಿಯಲ್ಲಿ ದರ್ಶನ್, ಕಾಂತರಾಜು, ಅನಂತಕುಮಾರ್, ಮನು ಇತರರು ಉಪಸ್ಥಿತರಿದ್ದರು. ಬೆನ್ನಿಗಾನಹಳ್ಳಿ ಭೂಮಿ ಅಕ್ರಮ ಒತ್ತುವರಿ ಪ್ರಕರಣ ಕುರಿತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಶನಿವಾರ ಸಕಲೇಶಪುರದಲ್ಲಿ ಪ್ರತಿಕ್ರಿಯಿಸಿದ್ದು, ತಮ್ಮ ವಿರುದ್ಧದ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಆರೋಪಿಸಿದರು. ರಾಮನಗರದಲ್ಲಿ ಅವನ್ಯಾರೋ ಸಾಮಾಜಿಕ ಪರಿವರ್ತನೆಕಾರ SR ಹಿರೇಮರ್ ರಿಪೋರ್ಟ್ ಮೇಲಿನ ಪ್ರಕರಣ ಇದು. ಮೈತ್ರಿ ಎಂಬುವವರನ್ನ ಕಾನೂನು ಬಾಹಿರವಾಗಿ ನೇಮಕ ಮಾಡಿಕೊಂಡು 370 ಜನರನ್ನ ಬೀದಿಗೆ ತಂದ್ರು. ನಾನು ಅವರ ಪರ ಹೋರಾಟ ಮಾಡಿದ್ದಕ್ಕೆ ಈ ಪ್ರಕರಣ ಅಂತ ಆಕ್ರೋಶ ಹೊರಹಾಕಿದ ಅವರು, ಸಿದ್ದಪ್ಪ ಅವರು ಆ ಸಮಯದಲ್ಲಿ ರಾಮನಗರದ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರು, ಅವರಿಂದ ಒಂದು ವರದಿ ಕೊಡಿಸ್ಕೊಡಿ, ಈ ರಾಜಕೀಯ ಆಟ ಆಡ್ತಿದ್ದಾರೆ. ಯಡಿಯೂರಪ್ಪ ಅವರ ಕಾಲದಲ್ಲೂ ಈ ಪ್ರಕರಣದ ತನಿಖೆ ನಡೆಸಿದ್ರು, ಏನೂ ಸಿಗಲಿಲ್ಲ. ಈಗ ಮತ್ತೆ ಅದೇ ನಾಟಕ ನಡೀತಿದೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರುವುದಕ್ಕೆ ಇಂದು ನನ್ನನ್ನು ಗುರಿಯಾಗಿಸಲಾಗಿದೆ. ಆದರೆ ಲೂಟಿ ಮಾಡಿ ಹಣ ಸಂಪಾದಿಸಿದವರನ್ನ ಯಾರೂ ಪ್ರಶ್ನಿಸ್ತಿಲ್ಲ. ನಾನು ಈ ಎಲ್ಲ ರಾಜಕೀಯ ದಾಳಿಗಳಿಗೆ ಹೆದರಿಕೊಳ್ಳುವವರಲ್ಲ. ಮುಂದೆ ಏನಾಗುತ್ತದೋ ನೋಡೋಣ ಅಂತ ಅವರು ಸವಾಲನ್ನ ಹಾಕಿದ್ರು. ಅದು ನಿಮ್ಮದೇನು ವರದಿ ರೆಡಿ ಇದೆ ಅಂತೀರಿ, ಅದರಲ್ಲಿ ನಂದೇನು ತಕರಾರಿಲ್ಲ. ಅದರಲ್ಲಿ ನಿಮ್ಮ ಲೋಕಾಯುಕ್ತ ಪೊಲೀಸ್ ಇಲಾಖೆ ಇವತ್ತೇನಿದೆ ತನಿಖೆ ವರದಿ ಕೊಡಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರಿಗೆ ನೀವು ಇದಕ್ಕಿಂತಲೂ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಳಾಗಿಲ್ಲ. ಏನು ಹೆಚ್ಚಿಗೆ ನಿರೀಕ್ಷೆ ನೀವೇನು ಇಟ್ಕೊಳ್ಳೇಬೇಡಿ. ಈಗ ನೋಡಿ, ನನ್ನ ವಿಷಯದಲ್ಲಿ ತಗೊಳ್ಳಿ,
1983, 84, 85 ನಾನು ಚಿತ್ರರಂಗದಲ್ಲಿ ಹಂಚಿಕೆದಾರನಿದ್ದಾಗ 45 ಎಕರೆ ಭೂಮಿ ಖರೀದಿ ಮಾಡಿದೆ. 1985 ಅದಿಂಥದ್ದು ನನ್ನ ಭೂಮಿ ನಾನೇನೋ 200 ಎಕರೆನೋ 300 ಎಕರೆನೋ ಅದೆಷ್ಟೋ ಎಕರೆ ಲಪಟಾಯಿಸ್ಬಿಟ್ಟಿದ್ದೀವಿ ಅಂತೇಳಿ ಇವತ್ತು SIT ರಚನೆ 5 ಜನ, ಒಬ್ಬ ರೀಜನಲ್ ಕಮಿಷನರು, ಒಬ್ಬ DLR ಯಾರೋ ಇನ್ನೊಬ್ಬ DDLR, 5 ಜನ SIT ಕಮಿಟಿ. ನನ್ನ ತೋಟಕ್ಕೆ ಹೋಗ್ಬೇಕು ಅಂತಾರೆ. ನನಗೆ ಬಂದ ಇನ್ಫಾರ್ಮೇಷನ್ನು ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ನೋಟಿಸ್ ಕೊಡಬೇಕಲ್ಲ, ಅದೇನೋ ಕೋರ್ಟಲ್ಲೇನೋ ಪ್ರತಿನಿತ್ಯ ನಡೀತಾ ಇದೆ. ಕುಮಾರಸ್ವಾಮಿ ಸಂಬಂಧಿಕರು ಅಂತ ಅಲ್ಲಿ ಕೋರ್ಟಲ್ಲಿ ರಿಯಾಕ್ಷನ್ ಇದೆ. ನಾನು ಅವ್ರ ರಿಯಾಕ್ಷನ್ ಬಗ್ಗೆ ಚರ್ಚೆ ಮಾಡಲ್ಲ. ದಾಖಲಾತಿಗಳು ಯಾರು ನೋಡಿದ್ದೀರಿ? 85ರಿಂದ ನಡೀತಾ ಇದೆ. ಇದು ಕಷ್ಟಪಟ್ಟು ಸಂಪಾದನೆ ಮಾಡಿ ಖರೀದಿ ಮಾಡಿರೋ ಭೂಮಿ ಇಲ್ಲ, ಅಲ್ಲೇನು ರೆಸಾರ್ಟ್ ಮಾಡಿಲ್ಲ. ರಾಮನಗರದಲ್ಲಿ ಅವನ ರಿಪೋರ್ಟ್ ಮೇಲೆ ಇದು ಯಾರೋ ಇಂತನೋ ಇದು ನಿಮ್ಮ ಇಂಥ ಸಮಾಜ ಪರಿವರ್ತನಾಕಾರ ಹೋಗಿರೋ ಕೇಸು ಅದೇನೋ 200 ಎಕರೆ ದೇವೇಗೌಡರ ಸಂಬಂಧಿಕರು ಆ ಮೈತ್ರಿ ಅನ್ನೋಳನ್ನ ಇಲ್ಲಿಗಲ್ ವಿಗೆ ಅಪಾಯಿಂಟ್ ಮಾಡ್ಕೊಂಡ್ರು. ಅವತ್ತು 370 ಜನ ಬೀದಿಗೆ ತಂದಿದ್ರು. ಅವ್ರ ಪರವಾಗಿ ನಾನು ಹೋರಾಟ ಮಾಡಿದ್ದಕ್ಕೆ ಅವನು ಸಿದ್ದಪ್ಪ ರಾಮನಗರದಲ್ಲಿ ಅವತ್ತು ಪ್ರೆಸಿಡೆಂಟ್ ಕಮಿಷನರು ಅವನೊಂದು ವರದಿ ಕೊಟ್ಟ. ಅದು ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಕಾಲದಲ್ಲೂ ತನಿಖೆ ಮಾಡಿದ್ರು, ಏನು ಸಿಗಲಿಲ್ಲ. ಎಲ್ಲರ ಕಾಲದಲ್ಲೂ ನಡೀತಾನೆ ಇದೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೆ ಇದು ಪರಿಸ್ಥಿತಿ. ಲೂಟಿ ಮಾಡ್ಕೊಂಡವ್ರಲ್ಲ ಇವರೆಲ್ಲ, ಅದು ಕೇಳರೇ ಇಲ್ಲ. ಎದುರಿಸ್ತವೆ ಸರ್. ಈಗ ಯಾರು ಎದುರ್ಕತ್ತಾರೆ ಬ್ರದರ್ ಇರ್ತಲ್ಲ, ನೋಡಿಲ್ವಾ? ಜನಸಾಮಾನ್ಯರ ಮೇಲಿನ ಕಾಳಜಿಯಿಂದ ಕಾಡಾನೆ ಸಮಸ್ಯೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದ್ದ ಪರಿಣಾಮ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಾಸಕರು ಏರು ಧ್ವನಿಯಲ್ಲಿ ಮಾತನಾಡಿದ್ದು, ಇದನ್ನು ಬೇರೆ ಸ್ವರೂಪಕ್ಕೆ ಕೊಂಡೊಯ್ಯುವುದು ಬೇಡ ಅಂತ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಅಧ್ಯಕ್ಷ AS ಪರಮೇಶ್ ಮತ್ತು ಸುರೇಂದ್ರ ಮನವಿಯನ್ನು ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಮಲೆನಾಡಿನ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಕಳೆದ 10-15 ವರ್ಷಗಳಿಂದ ಕಾಡಾನೆ ಮತ್ತು ಕಾಡು ಪ್ರಾಣಿಗಳ ಹಾವಳಿ ನಿರಂತರವಾಗಿ ಸಾಗಿದ್ದು, ಮಾನವ ಆನೆ ಸಂಘರ್ಷಕ್ಕೆ 10ರಿಂದ 15 ವರ್ಷಗಳಿಂದ ಬಲಿಯಾಗಿವೆ. ಕಾಫಿ ತೋಟಗಳನ್ನೇ ಆವಾಸ ಸ್ಥಾನವಾಗಿ ಮಾಡಿಕೊಂಡಿರುವ ಕಾಡಾನೆಗಳು ಅಪಾರ ಪ್ರಮಾಣದಲ್ಲಿ ಬೆಳೆಹಾನಿ, ಜೀವಹಾನಿ ಮಾಡುತ್ತಿವೆ ಎಂದರು. ಆನೆಗಳ ಸಂತತಿಯು ಕ್ಷಿಪ್ರ ಗತಿಯಲ್ಲಿ ಏರಿಕೆಯಾಗುತ್ತಿದ್ದು, ಮಲೆನಾಡಿನಲ್ಲಿ ಆತಂಕದ ಛಾಯೆ ಮನೆ ಮಾಡಿದೆ. ಕಾಡಾನೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಕಾಫಿ ಬೆಳೆಗಾರ ಸಂಘಟನೆಗಳು ನಿರಂತರವಾಗಿ ಹೋರಾಟ ನಡೆಸುತ್ತಿವೆ. ಆದರೂ ಸಹ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಿಕೊಡುವಲ್ಲಿ ವಿಫಲವಾಗಿದೆ ಎಂದು ದೂರಿದರು. ಸಾವಾದ ಕ್ಷಣದಲ್ಲಿ ಜನಗಳು ಸಹ MLA ಅವ್ರನ್ನ ಸಿಕ್ಕಾಪಟ್ಟೆ ಬೈತಾ ಇದ್ರು. ಆ ರೋಷದಲ್ಲಿ ಅವರು ಬಂದು ಮಾತಾಡ್ತಾ ಅವ್ರ ಮನೆಯವರೆಲ್ಲ ತುಂಬ ಗಲಾಟೆ ಮಾಡ್ತಾಯಿದ್ರು. ನಾವೆಲ್ಲ ಅಲ್ಲೇ ಇದ್ವಿ. ಆ ಗಲಾಟೆ ಮಾಡ್ತಾ ಇರೋ ಬರದಲ್ಲಿ ಅವರು ಬೆಂಗಳೂರಿಗೆ ಹೋಗ್ತಿದ್ದರು. ವಾಪಸ್ ಬಂದು ಅವರೇನೋ ಬೇಜಾರದಲ್ಲಿ ಅಧಿಕಾರಿಗಳ ಮೇಲೆ ಒಂದು ಸ್ವಲ್ಪ ಮಾತಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಬಟ್ ನಾವು ಅವರಿಗೆ ಸಂತಾಪ ಸೂಚಿಸ್ತೀವಿ. ಸತ್ತವ್ರಿಗೂ ಸಹ ದಿವಸ ಆಗ್ತಲೇ ಇದೆ. ಮೊನ್ನೆ 2 ಜನ ಅಡ್ಮಿಟ್ ಮಾಡಿದ್ವಿ, ಒಬ್ಬರು ಸೀರಿಯಸ್ ಇದ್ದಾರೆ. ಈ ಬರದಲ್ಲಿ ಭಾಳ ಶ್ರೇಷ್ಠವಾದಂಥ ವ್ಯಕ್ತಿ, ಯಾರನ್ನು ದುರಂಕಾರದಿಂದ ಮಾತಾಡಿಸಿದ ವ್ಯಕ್ತಿ ಅಲ್ಲ. ನಿನ್ನೆ ಅದೇನು ಆ ಬಂತು ವಿಷಯ ಬಾಯಿಗೆ ಅಂತ ಹೇಳಿ ಸತ್ತಾಗ ಒಂದು ನೋವು ಇದ್ದೇ ಇರುತ್ತೆ ಯಾರಿಗಾದ್ರು. ಅವರು ಮನೆಯವರು ಗಲಾಟೆ ತಡಿಲಾರ್ದಲ್ಲೇ ಇವರು ಸಹ ಅಧಿಕಾರಿಗಳನ್ನೆಲ್ಲ ಸ್ವಲ್ಪ ಮಾತಾಡಿದ್ದಾರೆ. ಅದಕ್ಕೋಸ್ಕರ ನಿಮಗೆಲ್ಲ ಗೊತ್ತಿರುತ್ತೆ, ನಿನ್ನೆ ಅವರು ಸಹ ಒಂದು ಚಳುವಳಿ ಮಾಡಿದ್ದಾರೆ. ನಾವು ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಅವರಿಗೆ ಇದನ್ನು ಇಲ್ಲಿಗೆ ಬಿಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಮುಂದಿನ ವಿಷಯವಾಗಿ ನಮ್ಮ ಸುರೇಂದ್ರ ಅವರು ಮಾತಾಡ್ತಾರೆ. ಎಲ್ರಿಗೂ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಅಂದರೆ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 2 ವಿಚಾರ ಸ್ಪಷ್ಟಪಡಿಸ್ತೀನಿ. ಮೊದಲಿಗೆ ತಮಗೆ ಅಭಿನಂದನೆಗಳು. ಹಾಗೂ ಈಗ ನಾವು ತಡವಾಗಿ ಬಂದ್ವಿ, ನಿಮ್ಮ ಕಾರ್ಯಕ್ರಮ ಸ್ವಲ್ಪ ಏರುಪೇರಾಗೋದಕ್ಕೆ ನಾವು ಕಾರ್ಯಭಾಗಗಳಿಂದಾಗಿಲ್ಲ. ಅದಕ್ಕಾಗಿ ವಿಷಾದಿಸ್ತಾ ಆನೆ ಮಾನವ ಸಂಘರ್ಷವನ್ನು ಬಹಳ ಸಮರ್ಥವಾಗಿ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ತಾವು ತಲುಪಿಸ್ಕೊಂಡು ಹೋಗ್ತಾ ಇದ್ವಿ. ಅದಕ್ಕಾಗಿ ನಾನು ನಿಮಗೆ ನಮ್ಮೆಲ್ಲ ಬೆಳೆಗಾರ ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದ್ರ ಜೊತೆಗೆ ನಾವು ಇನ್ನೊಂದು ಸ್ಪಷ್ಟಪಡಿಸ್ತೀವಿ, ನಮ್ಮೆಲ್ಲ ಸಹ ಸಂಘಟನೆಗಳ ಪರವಾಗಿ ನಾನು ಈ ಮಾತು ಹೇಳುವಂಥದ್ದು, ಬೆಳೆಗಾರರು, ರೈತರು ಅಥವಾ ನಮ್ಮ ಕೃಷಿ ಕಾರ್ಮಿಕರು, ನಮ್ಮಲ್ಲಿರುವಂಥ ಸಮಾಜದ ಎಲ್ಲ ವರ್ಗಗಳ ಜನರು ನಾವು ಆನೆಗಳ ವಿರೋಧಿ ಅಲ್ಲ, ಆನೆಗಳ ಹಾವಳಿಯ ವಿರೋಧಿಗಳಲ್ಲ. ಕಾರಣಗಳೇನೇ ಇರ್ಬೋದು.
ಈಗ ಆನೆಗಳ ಸಂತತಿಯೂ ಜಾಸ್ತಿ ಆಗಿದೆ, ಜನಸಂಖ್ಯೆಯೂ ಜಾಸ್ತಿ ಆಗಿದೆ, ಕೃಷಿ ಭೂಮಿ ಜಾಸ್ತಿ ಆಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಸವರಾಜು, ಸಂಜಯ್, ಸುರೇಂದ್ರ, ಮಂಜುನಾಥ್ ಶೆಟ್ಟಿ ಇತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಐಐಟಿ ತರಲು ದೇವೇಗೌಡರು ಕಳೆದ 20 ವರ್ಷದಿಂದ ಫೈಟ್ ಮಾಡ್ತಾವ್ರೆ. ಅವರ ಆಸೆ ಭಗವಂತ ಈಡೇರಿಸುತ್ತಾನೆ. ಸದ್ಯದಲ್ಲೇ ಹಾಸನದ ವಿಮಾನ ನಿಲ್ದಾಣದ ಕಾಮಗಾರಿ ವೇಗ ದೊಡ್ಡ ಮಟ್ಟದಲ್ಲಿ ಸಾಗಲಿದೆ ಅಂತ ಹಾಸನದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭರವಸೆಯನ್ನ ನೀಡಿದರು. ನಗರದ ಹೊರವಲಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಜೆಡಿಎಸ್ ಬೃಹತ್ ಸಂಘಟನಾ ಸಮಾವೇಶ ಮಾಡುವ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿಕೆ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಗೆ ನಾನೇ ಖುದ್ದು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾದ್ದು ಪಕ್ಷದ ಸಂಘಟನೆಯ ಅವಶ್ಯಕತೆ ಇದೆ. ಸಂಘಟನೆಯ ಜವಾಬ್ದಾರಿಯನ್ನು ರಾಷ್ಟ್ರೀಯ ಅಧ್ಯಕ್ಷರೇ ವಹಿಸಿಕೊಳ್ತಾರೆ. ನಾನು ಕೇಂದ್ರ ಮಂತ್ರಿಯಾಗಿ ಬಿಡುವಿಲ್ಲದ ಕಾರ್ಯಕ್ರಮಗಳಿಂದ ಅವರೇ ಖುದ್ದು ಪಕ್ಷದ ಶಾಸಕರು, ಮಾಜಿ ಶಾಸಕರು, ಕಾರ್ಯಕರ್ತರು ಜೊತೆಗೂಡಿ ಸಂಘಟನೆಗೆ ತೀರ್ಮಾನ ಮಾಡಿದ್ದಾರೆ. ಹಾಸನ ವಿಮಾನ ನಿಲ್ದಾಣದ ಬಗ್ಗೆ ಎಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಅಧಿಕಾರಿಗಳು ಸಹಕಾರ ಕೊಟ್ಟು ಕೆಲಸ ಮಾಡ್ತಿದ್ದಾರೆ. ಸದ್ಯದಲ್ಲೇ ವಿಮಾನ ನಿಲ್ದಾಣದ ಕಾಮಗಾರಿ ವೇಗವಾಗಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅಂತ ಭರವಸೆಯನ್ನ ನೀಡಿದರು. ಅವತ್ತು 174ನೇ ಸ್ಥಾನದಲ್ಲಿ ಕೊನೆ ಹಂತದಲ್ಲಿತ್ತು. ಇವತ್ತು ಯಾವ ಮಟ್ಟಿಗೆ ಬೆಳೆದಿದೆ ಕಾರಣ ಏನು? ಅದರಿಂದ ಅವರ ಹೇಳಿಕೆಯಲ್ಲಿ ನಾವು ಗಂಭೀರವಾಗಿ ತಗೋಬೇಕಂತ ಅವಶ್ಯಕತೆ ಇಲ್ಲ. ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಆ ಸಾಕ್ಷಿ ಗುಡ್ಡೆ ನಾನು ದೊಡ್ಡ ಮಟ್ಟ ಸಾಕ್ಷಿ ಗುಡ್ಡೆ ಯಾವುದು ಅದರ ಬಿಡದೆ ಹತ್ರ ಕಷ್ಟಪಟ್ಟು ನಾನು 45 ಎಕರೆ ಸಿನಿಮಾ ಹಂಚಿಕೆದಾರನ ಬಂದಿದ್ದ ಖರೀದಿ ಮಾಡಿದ್ವಿ. ಅದು ಬಿಡ್ತಾ ಇಲ್ಲ. ಅದನ್ನು ಲಂಬಾಯಿಸಿ ನೋಡ್ತಾರೆ. ನೋಡ್ತಾ ಇದ್ದೀರ ನಿನ್ನೆ ನನಗೆ ನೋಟಿಸೇ ಕೊಡದೆ ದಾಳಿ ಮಾಡಕ್ ಬಂದಿದ್ರು. ನಾನು ಹೇಳಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ನೋಡಪ್ಪ, ಕಾನೂನು ಇವತ್ತು ನನ್ನ ಒಂದು ಪ್ರಾಪರ್ಟಿ 40 ವರ್ಷದ ಖರೀದಿ ಮಾಡಿದ್ದಾರೆ. ನೀವು ನನ್ನ ಒಂದು ಸರ್ವೆ ಮಾಡೋದು ನೋಟಿಸ್ ಕೊಡಿ. ಇಂಟರ್ನ್ಯಾಷನಲ್ ಸರ್ವೇಯರ್ನ ಯಾರಾದ್ರೂ ಕರ್ಕೊಂಡ್ಬಂದು ಇಲ್ಲಿ ಆಗಲ್ಲ. ಯಾವ್ದಾದ್ರು ಹೊರದೇಶದಲ್ಲಿ ಕರ್ಕೊಂಡ್ಬಂದು ಸರ್ವೆ ಮಾಡ್ಲಿಕ್ಕೆ ಕ್ಲಿಯರ್ ಆಗಿದೆ. ಎಷ್ಟು ವಿಷಯಗಳು ಆಟ ಆಡ್ತೀವಿ. 5 ಜನ ಅಧಿಕಾರಿಗಳು SIT ಆ ತನಿಖೆ ಮಾಡೋದು, ಒಬ್ಬ ರೀಜನಲ್ ಕಮಿಷನರು ಮತ್ತೆ ಇನ್ನು 4 ಜನ ಅಸಿಸ್ಟೆಂಟ್ ಕಮಿಷನರ್ ಮಾಡ್ರಪ್ಪ ಹಿಡ್ಕೊಂಡು ಹೋಗ. ನಾವೇನು ಮಾಡಿದ್ದೀವಿ ಅಂತ ಹೇಳ್ತಾರೆ. ಯಾವ್ದಾದ್ರು ಅಲ್ಲಿ ಕಾನೂನು ಬಾಹಿರವಾಗಿದೆ, ನಾಳೆ ಬೆಳಗ್ಗೆ ತಗೊಂಡೋಗಿದೆ. ನಮ್ಗೆ ಯಾವ ತಕರಾರಿಲ್ಲ. ಆದರೆ ಸಂಬಂಧಪಟ್ಟಂತ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಗಳನ್ನ ನಾವು ರಿಕ್ವೆಸ್ಟ್ ಮಾಡೋದು. ಕೆಲವು ರಿಯಾಕ್ಷನ್ಗಳಿದೆಯಲ್ಲ, ಆ ರಿಯಾಕ್ಷನ್ ಮಾಡಬೇಕಾದ್ರೆ ಸತ್ಯಾಸತ್ಯ ದಾಖಲೆಗಳನ್ನು ನೋಡಿ. ನಾನು ಇದೇ ಸಿದ್ದರಾಮಯ್ಯ CM ಇದ್ದಾಗ 2011 ಬ್ಯಾಚ್ನ 370 ಮಕ್ಕಳು ಎಕ್ಸಾಮ್ ಬರೆದ್ರು. ಅವ್ರನ್ನ ಎಲ್ಲ ಬೀದಿಗೆ ನಿಲ್ಸಿದ್ರು. APS ಇಂದ ಬಂದಂತ ಆ ಲಿಸ್ಟನ್ನ ರೈತರು ಆಧುನಿಕ ತಂತ್ರಜ್ಞಾನಗಳ ಬಳಕೆಯನ್ನ ಹೆಚ್ಚಾಗಿ ಅಳವಡಿಸಿಕೊಳ್ಬೇಕು ಅಂತ ಸಕಲೇಶಪುರದಲ್ಲಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದರು. ಶನಿವಾರ ಪಟ್ಟಣದ APMC ಆವರಣದಲ್ಲಿ ತಾಲೂಕು ಒಕ್ಕಲಿಗ ಸಮಾಜ ಹಾಗೂ ಆದಿಚುಂಚನಗಿರಿ ಮಠ ಜಂಟಿಯಾಗಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಕೃಷಿ ಸಮ್ಮೇಳನದಲ್ಲಿ ಆಶೀರ್ವಚನ ನೀಡಿದ ಅವರು, ದೇಶದಲ್ಲಿ 65% ಜನರು ಕೃಷಿಕರಾಗಿದ್ದು, ಹಿಂದೆ ಕೃಷಿ ವಲಯದಿಂದ 50% ಆದಾಯ ಬರ್ತಿದ್ರೆ ಇದರ ಪ್ರಮಾಣ ಈಗ 18% ಕುಸಿದಿದೆ. ಕೃಷಿ ಉತ್ಪಾದನೆ ಹಾಗೂ ಸೇವಾ ಕ್ಷೇತ್ರದಿಂದ ದೇಶಕ್ಕೆ ಹೆಚ್ಚಿನ ಆದಾಯ ಬರ್ತಿದೆ. ಸೇವಾ ಕ್ಷೇತ್ರದಿಂದ ಬರ್ತಿರುವ ಆದಾಯ 55%ರಷ್ಟಿದೆ. ದೇಶದ ವಿದ್ಯಾವಂತ ಯುವಕರಿಗೆ ಉದ್ಯೋಗ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಉತ್ಪಾದನೆ ಕ್ಷೇತ್ರ ಬೃಹತ್ ಪ್ರಮಾಣದಲ್ಲಿ ಬೆಳೆಯುವ ಅಗತ್ಯವಿದೆ. ಬೇರೆ ಬೇರೆ ಕ್ಷೇತ್ರದಲ್ಲಿರುವಂತೆ ವ್ಯವಸಾಯ ಕ್ಷೇತ್ರದಲ್ಲೂ ಹೆಚ್ಚಿನ ಆವಿಷ್ಕಾರಗಳಾಗಬೇಕಾಗಿದೆ. ಆಧುನಿಕ ಯಂತ್ರಗಳ ಬಳಕೆಯಿಂದ ರೈತರ ಶ್ರಮ ಕಡಿಮೆಯಾಗಲಿದೆ ಅಂತ ತಿಳಿಸಿದರು. ವ್ಯವಸಾಯದ ಬಗ್ಗೆ ನಮಗಿಂತ ಹೆಚ್ಚು ತಿಳ್ಕೊಂಡಿರ್ತಕ್ಕಂಥವ್ರು ನೀವುಗಳು. ಬೆಳಗ್ಗೆ ಎದ್ದ ತಕ್ಷಣ ಹೊಲಗಳನ್ನು ನೋಡ್ತಕ್ಕಂಥವ್ರು, ಬೆಳೆಯನ್ನು ಬೆಳೀತಕ್ಕಂಥವ್ರು, ಕಷ್ಟಗಳನ್ನು ಆಗ್ತಿರ್ತಕ್ಕಂಥವ್ರು. ಅದಕ್ಕಾಗಿ ಹೆಚ್ಚು ನಿಮಗೆ ಹೇಳ್ತಕ್ಕಂಥ ಅವಶ್ಯಕತೆ ಖಂಡಿತ ಇಲ್ಲ ಅಂತ ಭಾವಿಸಿ, ಒಂದಂತೂ ಸತ್ಯ, ನಮಗೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಆ ಸಂದರ್ಭದಲ್ಲಿ ನಮ್ಮ ದೇಶದ ಆರ್ಥಿಕತೆಗೆ
ಹೆಚ್ಚಿನ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಂಥ ಸೆಕ್ಟರ್ ಯಾವುದು? ಈಗ ನಮ್ಮ ದೇಶ ಇದೆಯಲ್ಲ, ಒಂದು ದೇಶಕ್ಕೆ ಹಲವಾರು ವಲಯಗಳಿಂದ ಆರ್ಥಿಕತೆಗೆ ಕಾಂಟ್ರಿಬ್ಯೂಷನ್ಸ್ ಬರ್ತಾ ಹೋಗ್ತದೆ. ಮೇಜರ್ ಆಗಿ ನಮ್ಮ ದೇಶದಲ್ಲಿ ಪ್ರಸ್ತುತ ಕಾಲಘಟ್ಟದ ಸಂದರ್ಭದಲ್ಲಿ there are 3 main sectors which are identified contributing for the total economy of our country. ಯಾವ್ಯಾವುದು? ಒಂದು ಅಗ್ರಿಕಲ್ಚರ್ ಸೆಕ್ಟರ್, of course which we have been discussing now. Second one is service sector. ಮೂರನೆಯದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ದೇಶದ ಆದಾಯ ಯಾವ್ಯಾವ ಮೂಲದಿಂದ ಬರ್ತಾ ಇದೆ ಎಲ್ಲವನ್ನು ಕೂಡ ಮೂರೇ ಭಾಗಕ್ಕೆ, ಮೂರೇ ತಕ್ಕಡಿಗೆ ಇಡಬೇಕು ಅಂತಂದರೆ these are the main 3 sectors. ಒಂದು ಸೇವಾ ವಲಯ, ಇನ್ನೊಂದು ಕೃಷಿ ವಲಯ, ಇನ್ನೊಂದು ಉತ್ಪಾದನಾ ವಲಯ. ಅದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಕರೀತೇವೆ ಅಗ್ರಿಕಲ್ಚರ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಥರ್ಡ್ ಒನ್ ಈಸ್ ಸರ್ವಿಸ್ ಸೆಕ್ಟರ್. ಈ 3 ವಲಯದಲ್ಲಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಫಾರ್ ದ ಗ್ರೋತ್ ಆಫ್ ದ ಇಕಾನಮಿ ಇರ್ತಾ ಇದ್ದಂಥದ್ದು, GDP ಇರ್ತಾ ಇದ್ದದ್ದು ಅಗ್ರಿಕಲ್ಚರ್ ಸೆಕ್ಟರ್. ಅಗ್ರಿಕಲ್ಚರ್ ಸೆಕ್ಟರ್ನಿಂದ, ಕೃಷಿ ವಲಯದಿಂದ ನಮ್ಮ ದೇಶದ ಆದಾಯಕ್ಕೆ ಹೆಚ್ಚು ಬರ್ತಾ ಇದ್ದದ್ದು ಮೋರ್ ದೆನ್ 50%. ಎಷ್ಟು? 50%ಗಿಂತ ಹೆಚ್ಚಿನ ಕಾಂಟ್ರಿಬ್ಯೂಷನ್ ನಮ್ಮ ಕೃಷಿ ವಲಯದಿಂದ ದೇಶದ ಆರ್ಥಿಕತೆಗೆ ಬರ್ತಾ ಇತ್ತು. 50%ನಿಂದ ಇವತ್ತಿಗೆ ಎಷ್ಟು ಪರ್ಸೆಂಟ್ ಬರ್ತಾ ಇರೋದು ಅಂತ ಹೇಳಿದರೆ ನಮಗೆ ಅರ್ಥ ಆಗುತ್ತೆ. 17 ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಬೆನ್ನೆಲುಬು ರೈತರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ. ಸಕಲೇಶಪುರದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಬೇಸರ. ಅರೆಸೇನಾ ಪಡೆ ಸೇವೆ ಮರೆಯುವುದಿಲ್ಲ, ಬೇಡಿಕೆ ಈಡೇರಿಸೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತೆ. ಹಾಸನದಲ್ಲಿ HD ಕುಮಾರಸ್ವಾಮಿ ವಿಶ್ವಾಸ. ಮೈಸೂರು ಗಲಭೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡೋದು ಬೇಡ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅಭಿಪ್ರಾಯ.